ಮಳೆ ಬೀಳ್ತಿದೆ. ಕ್ಯಾರೆಟ್ಗಳನ್ನ ಎಳೆಯಿರಿ. ಮಣ್ಣು ತುಂಬಾ ಒದ್ದೆಯಾಗಿದೆ. ಹೌದು, ಇದು ತುಂಬಾ ತಂಪಾಗಿದೆ. ಬಾಸ್ಕೆಟ್ಗಳನ್ನ ತುಂಬಿಸೋಣ. ಇದೆಷ್ಟು ಚೆನ್ನಾಗಿದೆ. ಹೌದು ಅಮ್ಮ, ಇದು ಸಿಹಿಯಾಗಿದೆ. ಮಳೆ ಎಷ್ಟು ಚೆನ್ನಾಗಿದೆ ಅಲ್ವೇ? ಹೌದು, ಇದು ಉತ್ತಮ ರಾತ್ರಿಯ ಅಡುಗೆಯಾಗಿದೆ. ಮಸಾಲೆಯ ಪರಿಮಳ ತುಂಬಾ ಚೆನ್ನಾಗಿದೆ. ರುಚಿ ನೋಡೋಣ. ವಾಹ್, ಪರಿಪೂರ್ಣವಾಗಿದೆ, ರುಚಿಕರವಾಗಿದೆ. ಬಿಸಿ ಬಿಸಿ ಪುಲಾವ್ ತಿನ್ನಲು ಸವಿಯಾಗಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವು ಈಗ ನೋಡಿದ್ರಲ್ಲ ಜಿಬ್ಲಿ ಸ್ಟೈಲ್ ವಿಡಿಯೋ. ನೀವು ಮಾಡಬೇಕಂದ್ರೆ ಈ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ, ಗೊತ್ತಾಗುತ್ತೆ ನಿಮಗೆ ಯಾವ ಥರ ವಿಡಿಯೋ ಮಾಡ್ಬೇಕಂತ. ಈಗ ನೀವು ಜಸ್ಟ್ ಯೂಟ್ಯೂಬ್ ಓಪನ್ ಮಾಡಿ, ಓಪನ್ ಆದಮೇಲೆ ಇಲ್ಲಿ ಸರ್ಚ್ ಮಾಡಿ, ಏನಂದರೆ ಜಿಬ್ಲಿ ಅಂತ ಮಾತ್ರ ಸರ್ಚ್ ಮಾಡಿ. ಇಲ್ಲಿ ನೋಡಿ ವಿಲೇಜ್ ಲಾಗ್ ಈ ಥರ ವಿಡಿಯೋಸ್ ಮಾಡ್ತಿದ್ದಾರೆ ನೋಡಿರಿ. ಈಗ ಜಿಬ್ಲಿ ವಿಲೇಜ್ ಅಂತ ಕ್ಲಿಕ್ ಮಾಡಿ ಈ ಥರ ನೋಡಿ. ಈಗ 4 ಡೇಸ್ನಲ್ಲಿ 260K ವ್ಯೂಸ್ ಬಂದಿದೆ ನೋಡಿ. ಯಾವ ಥರ ನೋಡಿ ಗೈಸ್, ವಾಯ್ಸ್ ಕೊಡಲ್ಲ, ಓನ್ಲಿ ಎ ವಿಡಿಯೋಸ್ ಮಾತ್ರ ನೋಡಿ. ಇಲ್ಲಿ ಜಿಬ್ಲಿ ಬ್ರಿಜ್ ಎ ಅಂತ ಒಂದು ಚಾನಲ್ ಇದೆ. ವಿಡಿಯೋಸ್ ನೋಡಿ 22 ಅವರ್ಸಲ್ಲಿ 65K ವ್ಯೂಸ್, ಈ ಥರ ವ್ಯೂಸ್ ಬಂದಿದೆ ನೋಡಿ. ಶಾರ್ಟ್ಸ್ನಲ್ಲಿ ಏನೂ ಇಲ್ಲ, ಜಸ್ಟ್ ವಿಡಿಯೋಸ್ ಅಷ್ಟೇ ನೋಡಿ. 232K ವ್ಯೂಸ್, ಈ ಥರ ವಿಡಿಯೋಸ್ ಮಾಡಿ ಯಾವ ಥರ ವ್ಯೂಸ್ ಪಡ್ಕೊತಿದ್ದಾರೆ ನೋಡಿ. ಇಲ್ಲಿ ನೋಡಿ ದೇಸಿ ಜಿಬ್ಲಿ ಕಿಚನ್ ಅಂತ 580K ವ್ಯೂಸ್, ಈ ಥರ. ಹಾಗೆ ನೀವು ಇದೇ ಥರ ಮಾಡ್ಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನೀವು ಮೊದಲು ChatGPT ಓಪನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಏನಾದರೂ ಮಾಡ್ಬೇಕಂದ್ರೆ ಎಲ್ಲ ChatGPT ಮತ್ತು ಜಿಮಿನಿ ಇದರಲ್ಲಿ ವಿಡಿಯೋಸ್ ಮಾಡಬೇಕು. ಇದರಲ್ಲೇ ನೀವು ಇಮೇಜ್ ಮತ್ತು ವಿಡಿಯೋಸ್ ಪ್ರಾಂಪ್ಟ್ನ ಇದರಲ್ಲಿ ಮಾಡಬೇಕಾಗುತ್ತೆ. ನಿಮಗೆ ಪ್ರಾಂಪ್ಟ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಯ್ ಅಂತ ಕಮೆಂಟ್ ಮಾಡಿ. ಈಗ ಪೇಸ್ಟ್ ಮಾಡಿದ್ಮೇಲೆ ಈ ಥರ ನೀವು ಸೆಂಡ್ ಮಾಡಿದ್ಮೇಲೆ ಈ ಥರ ಅದು ಒಂದು 10 ಐಡಿಯಾಸು ಕೊಡ್ತೀವಿ ಫುಡ್ ವಿಡಿಯೋಸ್ ನೋಡಿ. ಯಾವ ಥರ ಅಂದರೆ ರಾಗಿ ಸಂಗಾತಿ ಮತ್ತು ನಾಟುಕೋಳಿ ಪುಲ್ಸು ಅಂತ ಈ ಥರ. ಇಲ್ಲಿ ನೋಡಿ ಸಜ್ಜಾ ರೊಟ್ಟಿ ಆ್ಯಂಡ್ ಬ್ರಿಂಜಾಲ್ ಕರಿ ಅಂತ. ಇಲ್ಲಿ ನೋಡಿ ಚೂಸ್ ಒನ್ ಟಾಪಿಕ್ 1 to 10 ಅಂತ ಕೇಳ್ತಾ ಇದೆ. ಅದಕ್ಕೆ ನಿಮ್ಗೆ ಯಾವ್ದು ಬೇಕಾದರೆ ಅದನ್ನು ಇಲ್ಲಿ ನಂಬರ್ ಸೆಂಡ್ ಮಾಡಿ. ಅದಕ್ಕೆ ಗೈಸ್ ನೋಡಿ ವಾಟ್ ವಿಡಿಯೋ ಲೆಂತ್ ವುಡ್ ಯು ಲ್ಯಾಕ್ ಅಂತ ಕೇಳ್ತಾ ಇದೆ. ಅದಕ್ಕೆ ನೀವು ಏನಂದರೆ ನಿಮಗೆ 15 ಸೆಕೆಂಡ್ ಬೇಕಂದ್ರೆ 15 ಮತ್ತು 3 ಮಿನಿಟ್ ಬೇಕಂದ್ರೆ 3 ಮಿನಿಟ್, 30, 60, 90 ಯಾವಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಟೈಪ್ ಮಾಡಿ ಸೆಂಡ್ ಮಾಡಿ. ನನಗೆ 30 ಸೆಕೆಂಡ್ ಬೇಕಾಗಿದೆ, 30 ಅಂತ ಟೈಪ್ ಮಾಡಿ, ಸೆಕೆಂಡ್ ಅಂತ ಟೈಪ್ ಮಾಡಿ ಕಳಿಸ್ತೀನಿ. ಗೈಸ್ ಇತ್ತೀಚೆಗೆ ವೈರಲ್ ಆಗಿರುವಂಥ ಯಾವ ವಿಡಿಯೋಸ್ ನೋಡಿ ಯಾವ ಥರ ಮಾಡ್ಬೇಕಂದ್ರೆ ಈಗ ನೋಡಿ. ಈಗ ಇಮೇಜ್ ಪ್ರಾಂಪ್ಟ್ ಮತ್ತು ವಿಡಿಯೋ ಪ್ರಾಂಪ್ಟ್ ಕಳಿಸಿದೆ. ಮತ್ತು ಸೀನ್ ಕಳಿಸಿದೆ ನೋಡಿ. ಈಗ ಸೀನ್ 2, ಸೀನ್ 3 ಮತ್ತು ಸೀನ್ 4 ಈ ಥರ ಇಮೇಜ್ ಮತ್ತು ವಿಡಿಯೋ ಪ್ರಾಂಪ್ಟ್ನ ಎರಡೂ ಕೂಡ ಕಳಿಸಿದೆ. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಈಗ ಈ ಇಮೇಜ್ ಪ್ರಾಂಪ್ಟ್ನ ಕಾಪಿ ಮಾಡ್ಕೊಳ್ಳಿ. ಈ ಥರ ನೀವು ಕಾಪಿ ಮಾಡ್ಕೊಂಡು ಬ್ಯಾಕ್ ಬನ್ನಿ. ನಿಮ್ಮ ಕಡೆ ಜಮಿನಿ ಇದ್ದರೆ ಅದರಲ್ಲಿ ನೀವು ಇದನ್ನು ಪೇಸ್ಟ್ ಮಾಡಿ ಇಮೇಜನ್ನು ಜನ್ರೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ಲೇಸ್ ಐಕಾನ್ ಕಾಣ್ತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ, ಚಿತ್ರಗಳು ಅಂತ ಕ್ಲಿಕ್ ಮಾಡಿ. ಹಾಗೆ ಆ ಪ್ರಾಂಪ್ಟ್ನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಮತ್ತು ಸೆಂಡ್ ಮಾಡಿ ನೋಡಿ. ಈ ಥರ ಸೆಂಡ್ ಮಾಡಿ ವೇಟ್ ಮಾಡಿ, ಸ್ವಲ್ಪ ವೇಟ್ ಮಾಡಿದ ಮೇಲೆ ಒಂದು ಇಮೇಜ್ ಕ್ರಿಯೇಟ್ ಮಾಡಿ ಕೊಡ್ತಾ ಇದೆ. ನೋಡಿ ಗೈಸ್, ಈ ಥರ ಒಂದು ಇಮೇಜ್ನ ಕ್ರಿಯೇಟ್ ಮಾಡಿ ಕೊಟ್ಟಿದೆ ನೋಡಿ ಜಿಬ್ಲಿ ಸ್ಟೈಲ್. ಇದನ್ನ ನೀವು ಸೇವ್ ಮಾಡ್ಕೊಳ್ಳಿ ಗೈಸ್. ನೋಡಿ ಸೇವ್ ಆಗಿದೆ. ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಮತ್ತೆ ChatGPTನ ಓಪನ್ ಮಾಡಿ, ಸೀನ್ 2 ಇದೆಯಲ್ಲ ಈ ಇಮೇಜ್ ಪ್ರಾಂಪ್ಟ್ನ ಮತ್ತೆ ಕಾಪಿ ಮಾಡಿ. ಒಂದೊಂದಾಗಿ ನೀವು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ಇಮೇಜ್ನ ಡೌನ್ಲೋಡ್ ಮಾಡೋಕ್ಕಾಗುತ್ತೆ.
ಮತ್ತೆ ಸೆಂಡ್ ಮಾಡಿ. ಸೆಂಡ್ ಮಾಡಿದ್ಮೇಲೆ ಮತ್ತೆ ChatGPT ಓಪನ್ ಮಾಡಿ ಮತ್ತು ಸೀನ್ 3 ಇದೆಯಲ್ಲ ಇದನ್ನ ಮತ್ತೆ ಕಾಪಿ ಮಾಡಿ. ನೀವು ಜಸ್ಟ್ ಇಮೇಜ್ ಪ್ರಾಂಪ್ಟ್ ಮಾತ್ರ ಕಾಪಿ ಮಾಡಿ ಜೆಮಿನಿಯಲ್ಲಿ ಹಾಕಬೇಕು, ವಿಡಿಯೋ ಪ್ರಾಂಪ್ಟ್ನಲ್ಲ. ನೋಡಿ ಗೈಸ್, ಇನ್ನೊಂದು ಲಾಸ್ಟ್ ಇದೆ. ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ಮೇಲೆ ಇಮೇಜ್ ಕ್ರಿಯೇಟ್ ಮಾಡಿದ್ದೆ ನೋಡಿ. ನೋಡಿ ಗೈಸ್, ಎರಡನೇ ಇಮೇಜ್ ಡೌನ್ಲೋಡ್ ಆಗಿ ಕ್ರಿಯೇಟ್ ಆಗಿದೆ. ಇದನ್ನ ಸೇವ್ ಮಾಡ್ಕೊಳ್ಳಿ. ಸೇವ್ ಆದಮೇಲೆ ಮತ್ತೆ ಮೂರನೇದು ಕಾಪಿ ಮಾಡಿ ಮತ್ತೆ ಇಲ್ಲಿ ಬಂದು ಪೇಸ್ಟ್ ಮಾಡಿ ಮತ್ತೆ ಸೆಂಡ್ ಮಾಡಿ. ಸೆಂಡ್ ಮಾಡಿದ್ಮೇಲೆ ಮತ್ತೆ ಅದು ಒಂದು ಇಮೇಜ್ ಕ್ರಿಯೇಟ್ ಮಾಡಿಕೊಡುತ್ತೆ ಈ ಥರ. ಇಲ್ಲಿ ನೋಡಿ ಜಿಬ್ಲಿ ಸ್ಟೈಲ್ ಹ್ಯಾಂಡ್ ಡ್ರೌನ್ ಆ್ಯನಿಮೇಷನ್ ಟ್ರೆಡಿಷ್ನಲ್ ಸೌತ್ ಅಂತ ಒಂದು ಪ್ರಾಂಪ್ಟ್ ಇದೆ. ಇದನ್ನ ಈ ಥರ ಮಾಡಿಕೊಟ್ಟಿದೆ ನೋಡಿ ಜಿಬ್ಲಿ ಸ್ಟೈಲ್. ಗೈಸ್ ನೋಡಿ, ಈಗ ಮೂರನೇದು ಕೂಡ ರೆಡಿಯಾಗಿದೆ. ಮತ್ತೆ ಅದನ್ನ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿದ್ಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಸೀನ್ 4ನ ಇಮೇಜ್ ಪ್ರಾಂಪ್ಟ್ ಮಾತ್ರ ಕಾಪಿ ಮಾಡ್ಕೊಳ್ಳಿ. ವಿಡಿಯೋ ಪ್ರಾಂಪ್ಟ್ನ ಅದು ಬೇರೆ ಕಡೆ ಮಾಡಬೇಕು. ಅದನ್ನ ನಿಮಗೆ ನೆಕ್ಸ್ಟ್ ಹೇಳ್ತಾ ಇದ್ದೀನಿ ನಾನು. ಮತ್ತು ಇಲ್ಲಿ ಪೇಸ್ಟ್ ಮಾಡಿ ಮತ್ತೆ ಸೆಂಡ್ ಮಾಡಿ. ಸ್ವಲ್ಪ ವೇಟ್ ಮಾಡಿದ್ಮೇಲೆ ಒಂದು ಇಮೇಜ್ ಕ್ರಿಯೇಟ್ ಮಾಡಿಕೊಡುತ್ತೆ ನೋಡಿ. ಇದು 1 2 3 ಇದು ಲಾಸ್ಟ್ನೇದು. ಗೈಸ್ ನೋಡಿ, ಈಗ ಟೋಟಲ್ ಆಗಿ 4 ಇಮೇಜ್ ಬಂದಿದೆ. ಇದನ್ನ ಕೂಡ ನೀವು ಸೇವ್ ಮಾಡ್ಕೊಳ್ಳಿ. ನೋಡಿ ಸೇವ್ ಆಗಿದೆ. ಈಗ ಬ್ಯಾಕ್ ಬಂದು ಜೆಮಿನಿ ChatGPT ಎಲ್ಲ. ಈಗ ಮತ್ತೆ ಮಾಡ್ಬೇಕಂದ್ರೆ ಈ ಇಮೇಜ್ ನೀವು ರನ್ ಮಾಡಬೇಕಾಗುತ್ತೆ. ಯಾವ ಥರ ರನ್ ಮಾಡಬೇಕಂದ್ರೆ ನೀವು YT ಕ್ರಿಯೇಟ್ನಲ್ಲಿ ರನ್ ಮಾಡಬೇಕು. ಈ ಆ್ಯಪ್ನ ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದಮೇಲೆ ಸೈನ್ ಇನ್ ಮಾಡ್ಕೊಂಡು ಮತ್ತು ನೇಮ್ ಹಾಕಿ ಇಮೇಲ್ ID ಹಾಕಿ ಸೈನ್ ಇನ್ ಮಾಡ್ಕೊಳ್ಳಿ. ಸೈನ್ ಇನ್ ಆದಮೇಲೆ ಇಲ್ಲಿ ಜನ್ರೇಟ್ ವಿಡಿಯೋ ಅಂತ ಇದೆ. ಇಲ್ಲಿ ಎಡಿಟ್ AI ಮತ್ತು ಜನ್ರೇಟ್ ವಿಡಿಯೋ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಕೊಡಿ. ಹಾಗೆ ಇಲ್ಲಿ ನೀವೇನು ಮಾಡಬೇಕಂದ್ರೆ, ಈಗ ನೀವು ಮೊದಲು ಇಮೇಜ್ ಡೌನ್ಲೋಡ್ ಆಗಿದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಡನ್ ಅಂತ ಕ್ಲಿಕ್ ಮಾಡಿ. ಡನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಇಲ್ಲಿ ChatGPTಯಲ್ಲಿ ಸೀನ್ 1 ಇದೆಯಲ್ಲ, ಇಲ್ಲಿ ವಿಡಿಯೋ ಪ್ರಾಂಪ್ಟ್ ಇದೆಯಲ್ಲ, ಇದನ್ನ ನೀವು ಕಾಪಿ ಮಾಡಬೇಕು. ಈಗ ನೋಡಿ, ಈ ವಿಡಿಯೋ ಪ್ರಾಂಪ್ಟನ್ನು ನೀವು ಕಾಪಿ ಮಾಡಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ನೀವು ಇಲ್ಲಿ ಯೂಟ್ಯೂಬ್ ಕ್ರಿಯೇಟ್ ಇದೆಯಲ್ಲ, ಇಲ್ಲಿ ಇಮೇಜ್ ಹಾಕಿದ್ರೆ ಇಲ್ಲಿ ವಾಟ್ ಯು ವಾಂಟ್ ಟು ಕ್ರಿಯೇಟ್ ಟುಡೇ ಅಂತ ಅಲ್ಲಿ ಕೇಳ್ತಿದ್ದಲ್ಲ, ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿದ್ಮೇಲೆ ಜನ್ರೇಟ್ ಅಂತ ಕ್ಲಿಕ್ ಮಾಡಿ. ಸ್ವಲ್ಪ ವೇಟ್ ಮಾಡಿ, ಒಂದು 30 ಸೆಕೆಂಡ್ 1 ನಿಮಿಷ ವೇಟ್ ಮಾಡಿದ್ಮೇಲೆ ಆ ಇಮೇಜ್ ಇದ್ದು ಒಂದು ವಿಡಿಯೋ ಥರ ಮಾಡಿ ರನ್ ಮಾಡಿ ಕೊಡುತ್ತೆ ನೋಡಿ. ಯಾವ ಥರ ಅಂದರೆ ಗೈಸ್, ಇಲ್ಲಿ ವಾಯ್ಸ್ ಇನ್ ಕನ್ನಡ ಅಂತ ಟೈಪ್ ಮಾಡಬೇಕು. ಈಗ ಜನ್ರೇಟ್ ಮಾಡಿ. ಸ್ವಲ್ಪ ವೇಟ್ ಮಾಡಿ, ಜನ್ರೇಟ್ ಆಗ್ತಾಯಿದೆ. ಗೈಸ್, ನೀವು ಇದೇ ಥರ AI ವಿಡಿಯೋಸ್ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ನೀವು ಕೂಡ AI ವಿಡಿಯೋಸ್ ಮಾಡಿ ಯೂಟ್ಯೂಬ್ನಲ್ಲಿ ಲಕ್ಷಾಂತರ ದುಡಿಬೋದು. ಮತ್ತು ನಿಮಗೇನಾದರೂ ಮೊಟು ಪತ್ಲು ಟ್ರೆಂಡಿಂಗಲ್ಲಿರುವಂಥ AI ವಿಡಿಯೋನ ಯಾವ ಥರ ಮಾಡಬೇಕಂದ್ರೆ ಅದು ಗೊತ್ತಿಲ್ಲ ಅಂದರೆ ನನ್ನ ಯೂಟ್ಯೂಬ್ನಲ್ಲಿ ಚೆಕ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಇಲ್ಲಾಂದರೆ ಇಲ್ಲಿ ವಿಡಿಯೋ ಲಾಸ್ಟಿಗೆ ಬರುತ್ತೆ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಇಲ್ಲಾಂದರೆ ನಾನು ಐಡಿ ಬಟನಲ್ಲಿ ಹಾಕಿರ್ತೀನಿ, ಮೇಲೆ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ guys, ಈ ವರ್ಷದ ಇಳುವರಿ ಚೆನ್ನಾಗಿದೆ. ಹೌದು, ಬದನೆಕಾಯಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅಮ್ಮ ನೋಡಿ guys, ಈ ಥರ ಒಂದು ವಿಡಿಯೋಸ್ ಮಾಡಿಕೊಟ್ಟಿದೆ ಅದು. ಮತ್ತೆ ನೀವು ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಇಲ್ಲಿ ಜನ್ರೇಟ್ ವಿಡಿಯೋ ಅಂತ ಕ್ಲಿಕ್ ಮಾಡಿ. ಮತ್ತೆ ಬ್ಯಾಕ್ ಬನ್ನಿ. ಇಲ್ಲಿ ChatGPTಯಲ್ಲಿ ವಿಡಿಯೋ ಪ್ರಾಂಪ್ಟ್ ಸೀನ್ 2 ಕಾಪಿ ಮಾಡ್ಕೊಳ್ಳಿ. ಈ ಥರ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದ್ಮೇಲೆ ಬ್ಯಾಕ್ ಬಂದು ಇಲ್ಲಿ ಅಪ್ಲೋಡ್ 3 ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಎರಡನೇ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ರಾಂಪ್ಟ್ನ ಪೇಸ್ಟ್ ಮಾಡಿ ಜನ್ರೇಟ್ ಅಂತ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ವೇಟ್ ಮಾಡಿದ್ಮೇಲೆ ಒಂದು ಅದು ಇಮೇಜ್ನ ವೀಡಿಯೋ ಥರ ಆಗಿ ರನ್ ಮಾಡಿ ಕೊಡುತ್ತೆ ನೋಡಿ ಪ್ರಾಂಪ್ಟ್ ಹಾಕಿದ ಮೇಲೆ. ಗೈಸ್ ಪ್ರಾಂಪ್ಟ್ ಬೇಕಂದರೆ ಕಮೆಂಟ್ನಲ್ಲಿ ಹಾಯ್ ಅಂತ ಕಳಿಸಿ, ನಾನು ಪ್ರಾಂಪ್ಟ್ ನಿಮಗೆ ಕಳಿಸ್ತೀನಿ. ಈ ವಿಡಿಯೋಸ್ನ ಆದಷ್ಟು ಶೇರ್ ಮಾಡಿ. ಜಾಸ್ತಿ ವ್ಯೂಸ್ ಬಂದರೆ ನಾನಾಗೇ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡ್ತೀನಿ ಪ್ರಾಂಪ್ಟ್ನ. ಮತ್ತು ನೀವು AI ವಾಯ್ಸ್ ಕ್ರಿಯೇಟ್ ಮಾಡಬೇಕಂದ್ರೆ ಅದು ಕೂಡ ನಾನು ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾವ ಥರ ಪ್ರೊಫೆಷ್ನಲಾಗಿ AI ವಾಯ್ಸನ್ನು ಕ್ರಿಯೇಟ್ ಮಾಡಬೇಕಂತ ಅದು ಕೂಡ ಫ್ರೀನಲ್ಲಿ ಯಾವ ಥರ ಕ್ರಿಯೇಟ್ ಮಾಡಬೇಕಂತ ನಾನು ಆಲ್ರೆಡಿ ಹಾಕಿದ್ದೀನಿ. ಅಲ್ಲಿ ಕೂಡ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಗೈಸ್ ಮತ್ತೆ ಜನರೇಟ್ ಅಂತ ಕ್ಲಿಕ್ ಮಾಡಿ. ಈಗ ನೋಡಿ ವಾಯ್ಸ್ ಇನ್ ಕನ್ನಡ ಅಂತ ಟೈಪ್ ಮಾಡಿ ಮತ್ತೆ ಜನರೇಟ್ ಅಂತ ಕ್ಲಿಕ್ ಮಾಡಿ. ನೋಡಿ ಗೈಸ್ ಈ ಥರ ಬಿಸಿ ಬಿಸಿ ಊಟ ಸವಿಯಲು ಸಿದ್ಧವಾಗಿದೆ. ಮತ್ತು ಯೂಸ್ ಆಡಿಯೋ ಅಂತ ಕ್ಲಿಕ್ ಮಾಡಿ. ಈ ಥರ ಮಾಡಿ ಮತ್ತೆ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಜನರೇಟ್ ವಿಡಿಯೋ ಅಂತ ಕ್ಲಿಕ್ ಮಾಡಿ. ಈಗ ಬ್ಯಾಕ್ ಬಂದು ChatGPTಯಲ್ಲಿರುವಂಥ 3ನೇ ವಿಡಿಯೋ ಪ್ರಾಂಪ್ಟ್ನ ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿ ಹಾಗೆ ಬ್ಯಾಕ್ ಬಂದು ಇಲ್ಲಿ ಯೂಟ್ಯೂಬ್ ಕ್ರಿಯೇಟ್ ಅಂತ ಇದೆ, ಕ್ಲಿಕ್ ಮಾಡ್ಕೊಂಡು 3ನೇ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಡನ್ ಮಾಡಿ. ಪ್ರಾಂಪ್ಟ್ನ ಪೇಸ್ಟ್ ಮಾಡಿ ಹಾಗೆ ಜನರೇಟ್ ಅಂತ ಕ್ಲಿಕ್ ಮಾಡಿ. ಮತ್ತು ಸ್ವಲ್ಪ ವೇಟ್ ಮಾಡಿದ ಮೇಲೆ ಅದು ಇಮೇಜ್ನ ವಿಡಿಯೋ ಥರ ಆಗಿ ಜನರೇಟ್ ಮಾಡಿ ಕೊಡುತ್ತೆ. ಬ್ಯಾಕ್ ಬಂದು ಇಲ್ಲಿ ವಾಯ್ಸ್ ಇನ್ ಕನ್ನಡ ಅಂತ ಟೈಪ್ ಮಾಡಿ ಜನರೇಟ್ ಅಂತ ಕ್ಲಿಕ್ ಮಾಡಿ. ಲಿಮಿಟ್ ರೀಚ್ ಆಗಿದೆ, ಅದಕ್ಕೆ ನೀವೇನು ಮಾಡಬೇಕಂದ್ರೆ ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಗೈಸ್ ಇದೇ ಥರ ಆಗಿದ್ರೆ ನೀವು ಬೇರೆ ಅಕೌಂಟಿಂದ ಲಾಗಿನ್ ಮಾಡ್ಕೊಳ್ಳಿ. ಈಗ ಎಕ್ಸ್ಪೋರ್ಟ್ ಆಗಿದೆ, ಬ್ಯಾಕ್ ಬಂದು ಬೇರೆ ಮೇಲಿಂದ ಲಾಗಿನ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಇಲ್ಲಿ ಕ್ರಿಯೇಟ್ ಪ್ರಿವ್ಯೂಟ್ ಅಂತ ಕ್ಲಿಕ್ ಮಾಡಿ. ಈಗ ತಾನೇ ಮಾಡಿರೋದು ಅಂತ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಜನರೇಟ್ ವಿಡಿಯೋ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕೊಡಿ. ಮತ್ತು ಇಲ್ಲಿ ಪ್ರಾಂಪ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಮೂರನೇದ ಡನ್ ಮಾಡ್ಕೊಳ್ಳಿ. ಈ ಥರ ವಾಯ್ಸ್ ಇನ್ ಕನ್ನಡ ಅಂತ ಜನರೇಟ್ ಅಂತ ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡಿ ಸ್ವಲ್ಪ ವೇಟ್ ಮಾಡಿದರೆ ಅದು ಇಮೇಜನ್ನು ರೆಡಿ ಮಾಡಿ ಕೊಡುತ್ತೆ. ನೋಡಿ ಗೈಸ್ ವೇಟ್ ಮಾಡಿ. ನಮಸ್ಕಾರ. ಇವತ್ತು ಸಜ್ಜೆಯ ರೊಟ್ಟಿ ಹಾಗೂ ಸ್ಪೈಸಿ ಪಲ್ಯ ಮಾಡೋಣ. ಈ ಥರದ್ದು ಮಾಡಿಕೊಟ್ಟಿದೆ ನೋಡಿ. ಮತ್ತು ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ. ಗೈಸ್ ಈಗ ನೋಡಿ, ಈಗ ಲಾಸ್ಟ್ ಒಂದೇ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೋಡಿ ಜನರೇಟ್ ವಿಡಿಯೋ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲಾಸ್ಟ್ ಇಮೇಜ್ ಅದನ್ನ ಡನ್ ಮಾಡ್ಕೊಂಡ್ಮೇಲೆ ಈಗ ChatGPTಯಲ್ಲಿ ಸೀನ್ 4 ವಿಡಿಯೋ ಪ್ರಾಂಪ್ಟ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಅಂತ ಮಾಡಿದ್ಮೇಲೆ ಬ್ಯಾಕ್ ಬಂದು YT ಕ್ರಿಯೇಟ್ನಲ್ಲಿ ಆ ಪ್ರಾಂಪ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಜನರೇಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ವೇಟ್ ಮಾಡಿ, ಅವಾಗ ಅದು ಇಮೇಜ್ ಒಂದು ವಿಡಿಯೋ ಥರ ಆಗಿ ರನ್ ಮಾಡಿ ಕೊಡುತ್ತೆ ನೋಡಿ.
ಸೊ ಗೈಸ್, ನೀವು ಟೈಪೋಗ್ರಫಿ ಎಡಿಟ್ ಮಾಡಬೇಕಂದ್ರೆ ಅದು ಯಾವ ಥರ ಮಾಡಬೇಕಂದ್ರೆ ನಾನು ಆಲ್ರೆಡಿ ಚಾನಲ್ನಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಹೋಗಿ ನೋಡಿ ನೀವು ಟೈಪೋಗ್ರಫಿ ಎಡಿಟ್ ಯಾವ ಥರ ಮಾಡ್ಬೇಕಂತ. ಅದು ಕೂಡ ಹೋಗಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ ಯಾವ ಥರ ಮಾಡ್ಬೇಕಂತ. लो ये तुम्हारे लिए खाओ. ಸೊ ಗೈಸ್, ಇದು ವಾಯ್ಸ್ ಹಿಂದಿಯಲ್ಲಿ ಬಂದಿದೆ, ಅದಕ್ಕೆ ವಾಯ್ಸ್ ಇನ್ ಕನ್ನಡ ಅಂತ ಟೈಪ್ ಮಾಡಿ. ವಾಯ್ಸ್ ಇನ್ ಕನ್ನಡ. ಈಗ ಜನರೇಟರ್ ಅಂತ ಕ್ಲಿಕ್ ಮಾಡಿ. ಮಗು ಹೌದು, ಈ ಥರ ಬಂದಿದೆ. ತುಂಬಾ ಚೆನ್ನಾಗಿದೆ. ಯೂಸ್ ವಿಡಿಯೋ ಅಂತ ಕ್ಲಿಕ್ ಮಾಡಿ. ಈ ಥರ ಒಂದು ಜನ್ರೇಟ್ ಆಗಿದೆ ನೋಡಿ. ಟೋಟಲ್ 36 ಸೆಕೆಂಡ್ ಆಗಿದೆ. ಇದಕ್ಕೆ ನೀವು ಟ್ರಾನ್ಸಿಷನ್ ಆ್ಯಡ್ ಮಾಡಬೇಕಾಗುತ್ತೆ. ಫೇಡ್ ಔಟ್ ಸಿದ್ಧ ಈ ಥರ ಟ್ರಾನ್ಸಿಷನ್ ನೀವು ಆ್ಯಡ್ ಮಾಡಿ ನೋಡಿ. ಈ ವರ್ಷದ ಈಗ ನೋಡಿ ಟೋಟಲ್ ಆಗಿ ಒಮ್ಮೆ ಕೇಳಿ. ಈ ವರ್ಷದ ಇಳುವರಿ ಚೆನ್ನಾಗಿದೆ. ಹೌದು, ಬದನೆಕಾಯಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅಮ್ಮ ನೋಡಿ ಎಷ್ಟು ದೊಡ್ಡ ಬದನೆಕಾಯಿ. ಮಳೆಯ ದಿನಗಳಲ್ಲಿ ಅಡುಗೆ ಮಾಡುವುದು ತುಂಬಾ ಮಜಾ. ಬಿಸಿ ಬಿಸಿ ಊಟ ಸವಿಯಲು ನಮಸ್ಕಾರ. ಸಿದ್ಧವಾಗಿದೆ. ಇವತ್ತು ಸಜ್ಜೆಯ ರೊಟ್ಟಿ ಹಾಗೂ ಸ್ಪೈಸಿ ಪಲ್ಯ ಮಾಡೋಣ. ಇಷ್ಟವಾಯ್ತೆ ಮಗು? ಹೌದು, ತುಂಬಾ ಚೆನ್ನಾಗಿದೆ. ಇದು ನನಗೂ ಇಷ್ಟವಾಗಿದೆ. ಗೈಸ್, ಈ ಥರ ನೀವು ವಿಡಿಯೋಸ್ನ ಕ್ರಿಯೇಟ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿ. ಅದು ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ.